ಫ್ರೆಂಡ್ಸ್, ಕಂಪ್ಲೀಟ್ ಕಂಪ್ಯೂಟರ್ ಅವೇರ್ನೆಸ್ ಥಿಯರಿ. ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಫೀಚರ್ಸ್ ಆರ್ ಕ್ಯಾನ್ ಸೇ ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೋಣ. ಎಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ನಾವು ಇದಕ್ಕೆ ಕಂಪ್ಯೂಟರ್ ಫೀಚರ್ಸ್ ಅಂತ ನಡೆಯುತ್ತೆ. ಸೊ ಟೋಟಲ್ ಇಲ್ಲಿ 8 ಫೀಚರ್ಸ್ ಕೊಟ್ಟಿದ್ದೀನಿ ನಾನು. ಇವು 8 ಫೀಚರ್ಸ್ ಬಗ್ಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ಪೀಡ್, ರಿಲಯಬಿಲಿಟಿ, ಅಕ್ಯುರಸಿ, ಮೆಮರಿ, ಡೆಲಿಜೆನ್ಸ್, ಲಾಜಿಕಲ್, ವರ್ಸಟಿಲಿಟಿ, ಆಟೋಮೇಷನ್. ಸೊ ಈಚ್ ಅಂಡ್ ಎವ್ರಿ ಫೀಚರ್ ಬಗ್ಗೆ ಏನೇನಿದೆ ಕಾನ್ಸೆಪ್ಟು ಡಿಟೇಲ್ ಮಾಹಿತಿ ಇಲ್ಲಿದೆ. ಫಸ್ಟ್ ಸ್ಪೀಡ್ ಬಗ್ಗೆ ತಿಳ್ಕೋಣ. So as you know, the computer can work very fast. You will be surprised to know that a computer can perform millions of instructions per second. ನೋಡಿ, ನಿಮಗೆ ಗೊತ್ತು ಕಂಪ್ಯೂಟರ್ ಬಹಳ ಫಾಸ್ಟ್ ಕೆಲಸ ಮಾಡುತ್ತೆ. ಅಂಡ್ ಎಷ್ಟು ಫಾಸ್ಟ್ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಅಲ್ಲ, ಮಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ 1 ಸೆಕೆಂಡ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ಮಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಓಕೆ, ಸ್ಪೀಡ್ ಆಫ್ ಕಂಪ್ಯೂಟರ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್. ಮೈಕ್ರೋ ಅಂದ್ರೆ 10⁻⁻6. 10⁻⁶ ಅಂದ್ರೆ ಒಂದು ಸೆಕೆಂಡ್ ನ 10⁶ ಡಿವೈಡ್ ಮಾಡಿದಾಗ ಎಷ್ಟು ಟೈಮ್ ಇರುತ್ತೆ ಅಷ್ಟು ಟೈಮ್ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂಡ್ ಇವನ್ ಇನ್ ನ್ಯಾನೋ ಸೆಕೆಂಡ್ ಅಲ್ಲೂ ಕಂಪ್ಯೂಟರ್ ಪರ್ಫಾರ್ಮ್ ಮಾಡ್ತಾ ಇದೆ. ಯು ಕ್ಯಾನ್ ಇಮ್ಯಾಜಿನ್ ಹೌ ಫಾಸ್ಟ್ ಯುವರ್ ಕಂಪ್ಯೂಟರ್ ಪರ್ಫಾರ್ಮ್ಸ್. ಇದ್ರ ಮೇಲೆ ತಿಳ್ಕೊಬಹುದು ಕಂಪ್ಯೂಟರ್ ಎಷ್ಟು ಫಾಸ್ಟ್ ಕೆಲಸ ಮಾಡ್ತಾ ಇದೆ ಅಂತ. ಬಟ್ ನಿಮ್ ಕಂಪ್ಯೂಟರ್ ಸ್ಪೀಡ್ ಎಲ್ಲಿದೆ ನೀವು ಚೆಕ್ ಮಾಡ್ಬೇಕಂದ್ರೆ ನೋಡಿ, ಅದಕ್ಕೆ ಕ್ಲಾಕ್ ಸ್ಪೀಡ್ ಆಫ್ ಕಂಪ್ಯೂಟರ್ಸ್ ಈಸ್ ಯೂಶುವಲಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೆಗಾಹರ್ಟ್ಸ್ ಅಂಡ್ ಗಿಗಾಹರ್ಟ್ಸ್ ಅಂತ ಕರಿತೀವಿ. ನೋಡಿ, ಅದು ಹೇಗೆ ಫ್ರೀಕ್ವೆನ್ಸಿ ಪ್ರಕಾರ ಮೆಜರ್ಮೆಂಟ್ ಮಾಡ್ತಾ ಇರ್ತೀವಿ. ನೀವು ಸ್ಟಾರ್ಟ್ ಅಲ್ಲಿ ಹೋಗಿ ಅಲ್ಲಿ ಮೈ ಕಂಪ್ಯೂಟರ್ ಇಲ್ಲದೆ ಚೆಕ್ ಮಾಡಿ. ಮೈ ಕಂಪ್ಯೂಟರ್ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ 2.0 ಗಿಗಾಹರ್ಟ್ಸ್ ಅಂಡ್ 3 ಗಿಗಾಹರ್ಟ್ಸ್ ಅಂತ ಇರುತ್ತೆ. ಗಿಗಾ ಅಂದ್ರೆ 10⁹, ಹರ್ಟ್ಸ್ ಅಂದ್ರೆ ಫ್ರೀಕ್ವೆನ್ಸಿ ಯೂನಿಟ್. ನೋಡಿ, 3 × 10⁹ ಗಿಗಾ ಅಂದ್ರೆ ಎಷ್ಟು? 10⁹. 3 × 10⁹ ಹರ್ಜ್ ಅಂತ ಇದೆ. ನಿಮ್ಗೆ ಒಂದು ಮಾಹಿತಿ ಇರಲಿ, ಫ್ರೀಕ್ವೆನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಟೈಮ್ ದ ಈಕ್ವಲ್ ಟು 1/f ಅಂತ ಕರಿತೀವಿ. ಟೈಮ್ ಈಕ್ವಲ್ ಟು 1/10⁹. 10⁹ ಅಂದ್ರೆ ಏನಾಗುತ್ತೆ ಗೊತ್ತಾ? 1/10⁹ ಅಂದ್ರೆ 1 ಸೆಕೆಂಡ್ ನ 10⁹ ಎಷ್ಟಾಗುತ್ತೆ? 0. ಅಷ್ಟರಲ್ಲೇ ಡಿವೈಡ್ ಮಾಡಿದಾಗ ಎಷ್ಟು ಟೈಮ್ ಇರುತ್ತೆ ಅಷ್ಟು ಟೈಮ್ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ನೋಡಿ ಎಷ್ಟು ಸ್ಪೀಡ್ ಇದೆ ಕಂಪ್ಯೂಟರ್. ದಿಸ್ ಇಸ್ ಹೌ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಇಸ್ ವಾಟ್? ಸ್ಪೀಡ್. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೋಗೋಣ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಬಂದ್ಬಿಟ್ಟು ರಿಲಯಬಿಲಿಟಿ. ಸೊ ಎನಿ ಕಂಪ್ಯೂಟರ್ ರಿಲೇಟೆಡ್ components, software, hardware or network that consistently perform according to their specifications. ಇದು ಏನರ್ಥ ನೋಡಿ, ಎಷ್ಟು ಕಂಪ್ಯೂಟರ್ ವಿಶ್ವಾಸಾರ್ಹತೆ ಹೊಂದಿದೆ ಅಂದ್ರೆ ಅದು ಏನ್ ಸಾಫ್ಟ್ವೇರ್ ಇದೆ, ಅಂದ್ರೆ ಏನೇನ್ ಎಬಿಲಿಟಿ ಇದೆ ಸಾಫ್ಟ್ವೇರ್ಗೆ ಕೆಲಸ ಮಾಡೋದು. ಒಂದು ಹಾರ್ಡ್ವೇರ್ಗೆ ಏನ್ ಎಬಿಲಿಟಿ ಇದೆ, ಅದು ಸ್ಟೋರೇಜ್ ಡಿವೈಸ್ ಇರ್ಬೋದು, ಇನ್ಪುಟ್ ಡಿವೈಸ್ ಇರ್ಬೋದು, ಔಟ್ಪುಟ್ ಡಿವೈಸ್ ಇರ್ಬೋದು, ಒಂದು ಸ್ಮಾಲ್ ಮೆಮರಿ, ಇಂಟರ್ನಲ್ ಮೆಮರಿ ಇರ್ಬೋದು, ಲೈಕ್ ರ್ಯಾಮ್ ಅಂದ್ರೆ ಪ್ರೈಮರಿ ಮೆಮರಿ ಇರ್ಬೋದು, ಪ್ರೊಸೆಸರ್ ಇರ್ಬೋದು. ಅದಕ್ಕೇನು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ಅದು ಎಷ್ಟು ಪರ್ಫಾರ್ಮ್ ಮಾಡುವಂತ ಎಬಿಲಿಟಿ ಇದೆ, ಆ ಎಬಿಲಿಟಿನ ಕಂಪ್ಲೀಟ್ ಆಗಿ 100% ಯೂಸ್ ಮಾಡಿ ಕೆಲಸ ಮಾಡ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ರಿಲಯಬಿಲಿಟಿ ಅಂತ ಹೇಳ್ಬೋದು. ಎನಿ ಕಂಪ್ಯೂಟರ್ ರಿಲೇಟೆಡ್ ಕಾಂಪೊನೆಂಟ್ಸ್ ಏನಿದೆ, ಸಾಫ್ಟ್ವೇರ್, ಹಾರ್ಡ್ವೇರ್ ಆರ್ ನೆಟ್ವರ್ಕಿಂಗ್ ಕಾಂಪೊನೆಂಟ್ಸ್ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡುತ್ತೆ ಅದ್ರ ಇರುವಂತ ಸ್ಪೆಸಿಫಿಕೇಶನ್ ಪ್ರಕಾರ. ಈಗ ನಮ್ಮ ಹತ್ರ ಸ್ಪೆಸಿಫಿಕೇಶನ್ ಇದೆ ಬಟ್ ನಾವು ಪ್ರಾಪರ್ ಆಗಿ ವರ್ಕ್ ಮಾಡಂಗಿಲ್ಲ. ಬಟ್ ಹಂಗಿಲ್ಲ, ಸಿಸ್ಟಮ್ ಹಂಗಿಲ್ಲ. ಸಿಸ್ಟಮ್ ಹತ್ರ ಏನ್ ಸ್ಪೆಸಿಫಿಕೇಶನ್ ಇದೆ ಆ 100% ವರ್ಕ್ ಮಾಡ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ರಿಲಯಬಿಲಿಟಿ. ದಟ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ರಿಲಯಬಿಲಿಟಿ, ಅವ್ರು ಕ್ಯಾನ್ ಕಾಲ್ ಫೀಚರ್ಸ್ ಅಂತಾನು ಕರಿಬಹುದು. ಓಕೆ, ನೆಕ್ಸ್ಟ್ ಥರ್ಡ್ ಫೀಚರ್ ಹೋಗೋಣ, ಅಕ್ಯುರಸಿ. ನೋಡಿ, ಕಂಪ್ಯೂಟರ್ ಫಾಸ್ಟ್ ಕೆಲಸ ಮಾಡ್ತಾ ಇದೆ ಅಂಡ್ ಅದ್ರ ಹತ್ರ ಎಷ್ಟು ಆಗುತ್ತೆ ಅಷ್ಟೆಲ್ಲ ಎಫರ್ಟ್ ಮಾಡ್ಬಿಟ್ಟು ಕೆಲಸ ಮಾಡ್ತಾ ಇದೆ. ಬಟ್ ಈ ರೀತಿ ಕೆಲಸ ಮಾಡ್ತಾ ಇದೆ, ಫಾಸ್ಟ್ ಮಾಡ್ತಾ ಇದೆ ಅಂದ್ರೆ ಅದು ಕೊಡುವಂತ ರಿಸಲ್ಟ್ ರಾಂಗ್ ಇಲ್ಲ. ಅದು ಏನೇನ್ ಯಾವಾಗ ಕೆಲಸ ಮಾಡುತ್ತೆ, ಯಾವಾಗ ಪರ್ಫಾರ್ಮ್ ಮಾಡುತ್ತೆ, ಅದ್ರ ರಿಸಲ್ಟ್ 100% ಅಕ್ಯುರಸಿ ಇರುತ್ತೆ. ಕಂಪ್ಯೂಟರ್ಸ್ ಪರ್ಫಾರ್ಮ್
calculations with 100% accuracy. ನೋಡಿ ಎವ್ರಿ ಕ್ಯಾಲ್ಕುಲೇಷನ್ ಇಸ್ ಪರ್ಫಾರ್ಮ್ ವಿತ್ ಸೇಮ್ ಅಕ್ಯುರಸಿ. ನೋಡಿ ಎಷ್ಟು ತರ ಕ್ಯಾಲ್ಕುಲೇಷನ್ಸ್ ಕೊಡಿ, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಕೊಟ್ಟರು ಕೂಡ ಪರ್ಫಾರ್ಮ್ ಮಾಡುತ್ತೆ. ರಿಸಲ್ಟ್ ಏನಿರುತ್ತೆ ಅಕ್ಯುರೇಟ್ ಇರುತ್ತೆ. ನೀವು ಅನ್ಬೋದು ಸರ್ ಸಮ್ ಟೈಮ್ಸ್ ನಾವು ಎಂಟ್ರಿ ಮಾಡಿರ್ತೀವಿ, ರಿಸಲ್ಟ್ ರಾಂಗ್ ಬರುತ್ತೆ. ರಿಸಲ್ಟ್ ರಾಂಗ್ ಬರಕ್ ಚಾನ್ಸ್ ಇಲ್ಲ. ರಿಸಲ್ಟ್ ರಾಂಗ್ ಎದಕ್ ಬರುತ್ತೆ ನೋಡಿ, ದ ಎರರ್ ಇನ್ ದಿ ಕಂಪ್ಯೂಟರ್, ಅಂದ್ರೆ ಎರರ್ ಅಂದ್ರೆ ತಪ್ಪು, ಆತರ ತಪ್ಪು ಬಂದ್ರೆ, ತಪ್ಪು ರಿಸಲ್ಟ್ ರಾಂಗ್ ಬಂದ್ರೆ ಇಟ್ಸ್ ನಾಟ್ ಅ ಮಿಸ್ಟೇಕ್ ಆಫ್ ಕಂಪ್ಯೂಟರ್, ಅದು ಕಂಪ್ಯೂಟರ್ ಮಿಸ್ಟೇಕ್ ಅಲ್ಲ. ಎದರದ ಮಿಸ್ಟೇಕ್ ಅಪ್ಪ ಅಂದ್ರೆ ಡ್ಯೂ ಟು ಹ್ಯೂಮನ್ ಇನ್ ಅಕ್ಯುರೇಟ್ ಡಾಟಾ. ಅಂದ್ರೆ ಯೂಸರ್ ಒಂದು ವ್ಯಾಲ್ಯೂ ಕೊಡಬೇಕಾದ್ರೆ ರಾಂಗ್ ಇನ್ಪುಟ್ ಕೊಟ್ಟಿರ್ತಾನೆ, ಆ ರಾಂಗ್ ಇನ್ಪುಟ್ ಬೇಸ್ ಮೇಲೆ ಔಟ್ಪುಟ್ ಏನಾಗುತ್ತೆ, ರಾಂಗ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ರಾಂಗ್ ಬರೋಕ್ ಚಾನ್ಸ್ ಇಲ್ಲ. ಏನೋ ಎಂಟ್ರಿ ಮಾಡ್ಬೇಕಾದ್ರೆ ರಿಸಲ್ಟ್ ರಾಂಗ್ ಬರ್ತಾ ಇದ್ರೆ ನಿಮ್ಮ ಎಂಟ್ರಿ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್ ಕಂಪ್ಯೂಟರ್ ಇಸ್ ಆಲ್ವೇಸ್ ಅಕ್ಯುರೇಟ್ ಸೊ ವೈಲ್ ಪರ್ಫಾರ್ಮಿಂಗ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೋಗೋಣ. ಡಿಲಿಜೆನ್ಸ್. ಸೊ ಡಿಲಿಜೆನ್ಸ್ ಅಂದ್ರೆ ಪರಿಶ್ರಮ ಅಂತ ಹೇಳ್ತೀರಾ. ದ ಕಂಪ್ಯೂಟರ್ ಇಸ್ ಫ್ರೀ ಫ್ರಮ್ ಟಯರ್ಡ್ನೆಸ್. ನಾವು ನೋಡಿ ವರ್ಕ್ ಮಾಡ್ಬೇಕಾದ್ರೆ ಟಯರ್ಡ್ ಆಗುತ್ತೆ, ಕಾನ್ಸಂಟ್ರೇಷನ್ ಇರಂಗಿಲ್ಲ, ಫೋಕಸ್ ಮಿಸ್ ಆಗ್ತಾ ಇರುತ್ತೆ, ಬಹಳ ಕನ್ಫ್ಯೂಷನ್ ಇರ್ತೀವಿ. ಸೊ ಇದೆಲ್ಲ ಹ್ಯೂಮನ್ ಬೀಂಗ್ ಆಗ್ತಾ ಇರುತ್ತೆ. ಬಟ್ ಸಿಸ್ಟಮ್ ಆ ರೀತಿ ಇಲ್ಲ. ಕಂಪ್ಯೂಟರ್ ಇಸ್ ಫ್ರೀ ಫ್ರಮ್ ಟಯರ್ಡ್ನೆಸ್. ಕಂಪ್ಯೂಟರ್ ಇಸ್ ಫ್ರೀ ಫ್ರಮ್ ಲೈಕ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂದ್ರೆ ಕಾನ್ಸಂಟ್ರೇಷನ್ ಇಲ್ಲ ಅಂತಲ್ಲ, ಕಾನ್ಸಂಟ್ರೇಷನ್ ಮಿಸ್ ಆಗಂಗಿಲ್ಲ, ಲೈಕ್ ಫೆಟಿಗ್ಯೂ. ಸೊ ಅದರಿಂದ ಎಲ್ಲಾ ಕಡೆ ಆಯಾಸದಿಂದ ಮುಕ್ತ ಆಗ್ಬಿಟ್ಟಿದೆ. ಸೊ ದಟ್ ಈಸ್ ಡೆಲಿಜೆನ್ಸ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ವರ್ಕ್ ಫಾರ್ ಅವರ್ಸ್ ವಿತೌಟ್ ಕ್ರಿಯೇಟಿಂಗ್ ಎನಿ ಎರರ್ ಆರ್ ಎನಿ ಬ್ರೇಕ್. ನೋಡಿ ಎಷ್ಟು ಅವರ್ಸ್ ಗಟ್ಲಿನೂ ವರ್ಕ್ ಮಾಡ್ತಾನೆ ಇರುತ್ತೆ, ಯಾವುದೇ ಎರರ್ ಕ್ರಿಯೇಟ್ ಮಾಡಲಾರ್ದೆ, ಯಾವುದೇ ಬ್ರೇಕ್ ತಗೊಳ್ಳಾರ್ದೆ. ದಟ್ ಈಸ್ ಕಂಪ್ಯೂಟರ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಡೆಲಿಜೆನ್ಸ್ ಅಂತ ಹೇಳ್ಬೋದು, ಪರಿಶ್ರಮ ಅಂತ ಹೇಳ್ತೀರಾ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಏನಿದೆ ಕಂಪ್ಯೂಟರ್ದು. ಮೆಮರಿ. ಎಸ್, ಕಂಪ್ಯೂಟರ್ ಹ್ಯಾಸ್ ಆನ್ ಇನ್ಬಿಲ್ಟ್ ಮೆಮರಿ ವಿಚ್ ಇಟ್ ಕ್ಯಾನ್ ಸ್ಟೋರ್ ಲಾರ್ಜ್ ಅಮೌಂಟ್ ಆಫ್ ಡಾಟಾ. ನಾ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ನನ್ನ ಹತ್ರ 10,000 ಬುಕ್ಸ್ ಸ್ಟೋರ್ ಮಾಡಬೇಕಾಗಿದೆ. ಒಂದು 10,000 ಬುಕ್ಸ್ ಸ್ಟೋರ್ ಮಾಡೋಕೆ ಎಷ್ಟು ದೊಡ್ಡ ರೂಮ್ ಬೇಕು ನೀವು ಇಮ್ಯಾಜಿನ್ ಮಾಡ್ಕೋಬಹುದು. 10 ಬುಕ್ಸ್ ನ ಸ್ಟೋರ್ ಮಾಡೋಕೆ ಎಷ್ಟು ದೊಡ್ಡ ರೂಮ್ ಬೇಕು. ಅದೇ 10 ಬುಕ್ಸ್ ನ ನಾವು PDF ಕ್ರಿಯೇಟ್ ಮಾಡಿ ಒಂದು ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡೋದಂದ್ರೆ ನಾನು ಹಾರ್ಡ್ಲಿ 10 to 20 GB ಅಲ್ಲಿ ನಾನು ಸ್ಟೋರ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದಿ ಈಚ್ ಟೆಕ್ಸ್ಟ್ ಬುಕ್. ಒಂದೊಂದು ಟೆಕ್ಸ್ಟ್ ಬುಕ್ದು ಕೆಪಾಸಿಟಿ ಮೇಲೆ ಹೋಗುತ್ತೆ. ಒಂದೊಂದು ಬರೀ 10 MB ಇರುತ್ತೆ, 5 MB ಇರುತ್ತೆ, 2 MB ಇರುತ್ತೆ. ಅಷ್ಟೆಲ್ಲ ಇನ್ಫಾರ್ಮೇಶನ್ ನೋಡಿ. ಒಂದು 10 MB ಇರುವಂತ ಒಂದು ಟೆಕ್ಸ್ಟ್ ಬುಕ್ ಅಂದ್ರೆ 1 GB ಅಲ್ಲಿ ಎಷ್ಟಿರುತ್ತೆ, 1024. ಅಪ್ರಾಕ್ಸಿಮೇಟ್ 10 MB ಅಂದ್ರೂ ಎಷ್ಟು ಸ್ಟೋರ್ ಮಾಡ್ಬೋದು ನೋಡಿ. 102 ಬುಕ್ಸ್ ನ ಸ್ಟೋರ್ ಮಾಡ್ಬೋದು 1 GB ಒಳಗಡೆ. ಅದ್ರ ಮೇಲೆ ತಿಳ್ಕೊಳ್ಳಿ, ನಿಮ್ಮ ಹತ್ರ 10 GB ಇದ್ರೆ ಅಂದ್ರೆ 1000 ಬುಕ್ಸ್ ನ ಒಂದು 10 GB ಅಲ್ಲಿ ಸ್ಟೋರ್ ಮಾಡ್ಬೋದು. ಇಡೀ ಜಗತ್ತಲ್ಲಿ ಎಷ್ಟೆಲ್ಲ ಡಾಟಾ ಇದೆ, ಗೂಗಲ್ ಹತ್ರ ಎಷ್ಟು ಡಾಟಾ ಇದೆ, ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಎವ್ರಿ ಡೇ ಒಂದೊಂದು ಇಮೇಜ್ ನ ಎಷ್ಟೋ ಇಮೇಜಸ್ ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಇಮೇಜಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಲ್ಲಿ ವೇರೋಸ್ ಎಷ್ಟು ದೊಡ್ಡದಿದೆ. ಸೊ 4 to 6 ಎಕ್ಸಾಬೈಟ್ ಇರುವಂತ ಹೊಂದಂತ ಮೆಮರಿ ಫೇಸ್ಬುಕ್ ಸರ್ವರ್ ಇರುತ್ತೆ. ಅದ್ರ ಇನ್ಫಾರ್ಮೇಶನ್ ಕಂಟ್ರೀಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಮೆಮರಿ ಮೀನ್ಸ್. ಕಂಪ್ಯೂಟರ್ ಮೆಮರಿ. ಇವನ್ ನಾ ಇನ್ನೂ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನೀವು ನೋಡಿರ್ತೀರಾ, ಮೆಮರಿ ಕಾರ್ಡ್ ನೋಡಿರ್ತೀರಾ ನೋಡಿ. 128 GB ಮೆಮರಿ ಕಾರ್ಡ್ ಎಷ್ಟು ಚಿಕ್ಕದಿರುತ್ತೆ, ಅದರಲ್ಲಿ 128 GB ಕೆಪಾಸಿಟಿ ಇರುತ್ತೆ. ದಟ್ ಈಸ್ ವಾಟ್ ಮೆಮರಿ. ಇದು ಒಂದು ಕೂಡ ಕಂಪ್ಯೂಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. Computer is logical. Okay, computers have performs all logical instructions to produce better and clearer result. ನೋಡಿ, ಕಂಪ್ಯೂಟರ್ ಈಗ ಒಂದು ಒಳ್ಳೆ ರಿಸಲ್ಟ್ ಪ್ರೊವೈಡ್ ಮಾಡೋಕೆ ಕಂಪ್ಯೂಟರ್ ಕೂಡ ಏನಿದೆ, ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ಇದೆ. ಲಾಜಿಕಲ್ ಥಿಂಕಿಂಗ್ ಅಂದ್ರೆ ಅದು ಕೂಡ ಎಬಿಲಿಟಿ ಇದೆ ಕ್ಯಾಲ್ಕುಲೇಷನ್ಸ್ ಮಾಡೋಕೆ. ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡೋಕೆ, ಈಗ ನೀವು ಸಿಂಪಲ್ ಕ್ವಶನ್ಸ್ ಕೇಳಿದ್ರೆ 4 and 5 ಯಾವ್ದು ದೊಡ್ಡದಂದ್ರೆ ಆನ್ಸರ್ ಹೇಳುತ್ತೆ 5 is bigger ಅಂತ. ಸೊ ಅದು ಬೇಡ. ಈಗ 1 4 7 ಸೀರೀಸ್ ಕೊಟ್ರೆ, ನಂಬರ್ ಸೀರೀಸ್ ಕೊಟ್ರೆ ನೆಕ್ಸ್ಟ್ ನಂಬರ್ ಏನು ತಾನೇ ಕ್ಯಾಲ್ಕುಲೇಟ್ ಮಾಡುವಂತ ಎಬಿಲಿಟಿ ಇದೆ. 1 + 3 4, 4 + 3 7 ಅಂದ್ರೆ 100% ನೆಕ್ಸ್ಟ್ ನಂಬರ್. 7 + 3 10, 10 + 3 13, 13 + 3 16. ಈ ರೀತಿನೂ ಕ್ಯಾಲ್ಕುಲೇಷನ್ಸ್ ಮಾಡುವಂತ ಎಬಿಲಿಟಿ ಇದೆ ಕಂಪ್ಯೂಟರ್ಗೆ. ಮೀನ್ಸ್ ಕಂಪ್ಯೂಟರ್ ಇಸ್ ಏಬಲ್ ಟು ಪರ್ಫಾರ್ಮ್ ಲಾಜಿಕಲಿ ಪರ್ಫಾರ್ಮ್ ಮಾಡುವಂತ ಎಬಿಲಿಟಿ ಇದೆ. ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಚೆಕ್ ಮಾಡೋಣ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ವರ್ಸಟಿಲಿಟಿ. ವಾಟ್ ಈಸ್ ವರ್ಸಟಿಲಿಟಿ? ವರ್ಸಟಿಲಿಟಿ ಅಂದ್ರೆ ಬಹುಮುಖತೆ ಅಂತ ಕರಿತೀವಿ. ಕಂಪ್ಯೂಟರ್ಸ್ ಹ್ಯಾವ್ ದಿ ಎಬಿಲಿಟಿ ಟು ಪರ್ಫಾರ್ಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್ ವಿತ್ ದಿ ಸೇಮ್ ಅಕ್ಯುರಸಿ ಅಂಡ್ ಎಫಿಸಿಯನ್ಸಿ. ನೋಡಿ, ಅಷ್ಟೇ ಎಫಿಸಿಯೆಂಟ್ ಆಗಿ ವರ್ಕ್ ಮಾಡುತ್ತೆ, ಅಷ್ಟೇ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ಅಕ್ಯುರೇಟ್ ಆಗೂ ವರ್ಕ್ ಮಾಡುತ್ತೆ ಅಂಡ್ ಎಫಿಸಿಯನ್ಸಿ ಆಗಿನೂ ವರ್ಕ್ ಮಾಡುತ್ತೆ.
ದಕ್ಷತೆಯಿಂದನೂ ವರ್ಕ್ ಮಾಡುತ್ತೆ. ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಒಂದೇ ಕೆಲಸ ಅಲ್ಲ, ಬೇರೆ ಬೇರೆ ಕೆಲಸನ ಸೇಮ್ ಟೈಮ್ ಅಲ್ಲಿ ಮ್ಯಾನೇಜ್ ಮಾಡುವಂತ ಎಬಿಲಿಟಿ ಇದೆ. ನೋಡ್ಬೋದು, ಇಫ್ ಆರ್ ವರ್ಕಿಂಗ್ ಇನ್ MS Word, ನೀವು MS Word ನಾಗ ವರ್ಕ್ ಮಾಡಬೇಕಾದ್ರೆ ಯು ಕ್ಯಾನ್ ಸ್ವಿಚ್ ಟು MS PowerPoint ಟು ಕ್ರಿಯೇಟ್ ಪ್ರೆಸೆಂಟೇಷನ್. ಅದೇ ಟೈಮ್ನಾಗ MS PowerPoint ನೀವು ಸ್ವಿಚ್ ಮಾಡ್ಬೋದು. ನಾನು ಒಂದು ಬೇರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು MS Word ನ ಟೈಪ್ ಮಾಡ್ತಾ ಇದ್ದೀರಾ ಅಂಡ್ ಕಂಪ್ಯೂಟರ್ ಅಲ್ಲಿ ಸಾಂಗ್ಸ್ ಕೇಳ್ತಾ ಇದ್ದೀರಾ, ಅಂಡ್ ಅದೇ ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಮುಖಾಂತರ ಫೈಲ್ಸ್ ಡೌನ್ಲೋಡ್ ಮಾಡ್ತಾ ಇದ್ದೀರಾ, ಅಂಡ್ ಅದೇ ಕಂಪ್ಯೂಟರ್ ಅಲ್ಲಿ ಪೇಪರ್ನ ಒಂದು ಡಾಕ್ಯುಮೆಂಟ್ ನ ಪ್ರಿಂಟ್ ಕೊಟ್ಟಿದ್ದೀರಾ. ಅಲ್ಲಿ ಪ್ರಿಂಟ್ ಮಾಡ್ತಾ ಇದೆ, ಡೌನ್ಲೋಡ್ ಮಾಡ್ತಾ ಇದೆ, ಸಾಂಗ್ಸ್ ಪ್ಲೇ ಮಾಡ್ತಾ ಇದೆ, ಅಂಡ್ ಡಾಕ್ಯುಮೆಂಟ್ ಏನ್ ಟೈಪ್ ಮಾಡ್ತಾ ಇದ್ರೆ ಅದು ಹಂಗೆ ಮೇನ್ ಮೆಮರಿ ಸ್ಟೋರ್ ಮಾಡ್ತಾ ಇದೆ. ಸೊ ನಾಲ್ಕು ಪರ್ಫಾರ್ಮ್ ಮಾಡ್ತಾ ಇದೆ ಕಂಪ್ಯೂಟರ್, ಸೈಮಲ್ಟೇನಿಯಸ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ದಟ್ ಈಸ್ ಕಾಲ್ಡ್ ವರ್ಸಿಟಿಲಿಟಿ ಅಂತ ಕರಿತೀವಿ. ಬಟ್ ಅಲ್ಲಿ ಸೈಮಲ್ಟೇನಿಯಸ್ಲಿ ಅಂದ್ರೆ ಡೋಂಟ್ ಥಿಂಕ್ ಸೊ ಎಲ್ಲ ಮಲ್ಟಿಟಾಸ್ಕಿಂಗ್ ಮಾಡುತ್ತಂತ. ಮಲ್ಟಿಟಾಸ್ಕಿಂಗ್ ಇರಂಗಿಲ್ಲ, ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ಟೈಮ್ ಶೇರಿಂಗ್ ಇರುತ್ತೆ. ಬಟ್ ನಮಗೇನು ಅನಿಸುತ್ತೆ ಅದು ಎಲ್ಲಾ ಟಾಸ್ಕ್ ಸೈಮಲ್ಟೇನಿಯಸ್ ಮಾಡ್ತಾ ಇದೆ. ಹೌದು, ನಮ್ಗೆ ಹಾಗೆ ಅನಿಸುತ್ತೆ, ಯಾಕಂದ್ರೆ ನಾವು ಸ್ಪೀಡು, ಬಟ್ ಅಲ್ಲಿ ಕಂಪ್ಯೂಟರ್ ಸ್ಪೀಡ್ ಏನಿದೆ ಮೈಕ್ರೋ ಸೆಕೆಂಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತಲ್ಲ, ನ್ಯಾನೋ ಸೆಕೆಂಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸ್ವಿಚಿಂಗ್ ಟೈಮ್ ಸ್ವಲ್ಪ ಫಾಸ್ಟ್ ಇರುತ್ತೆ ಕಂಪೇರ್ಡ್ ಟು ಹ್ಯೂಮನ್ ಬೀಯಿಂಗ್. ದಟ್ ಇಸ್ ವರ್ಸಟಿಲಿಟಿ, ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ನೋಡೋಣ, ಆಟೋಮೇಷನ್. ಎಸ್, ಕಂಪ್ಯೂಟರ್ ದ characteristic ಬಂದ್ಬಿಟ್ಟು automation. What is automation? The computer performs all the tasks automatically. It performs without manual intervention. ಇದರ ಅರ್ಥ ಏನು? ನೀವು ಕಂಪ್ಯೂಟರ್ಗೆ ಒಂದ್ಸಲ ಪ್ರೋಗ್ರಾಮ್ ಮಾಡಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರೆ ಈ ರೀತಿ ಇನ್ಪುಟ್ ಬರುತ್ತೆ, ಈ ರೀತಿ ಕೆಲಸ ಮಾಡು, ಈ ರೀತಿ ಔಟ್ಪುಟ್ ಜನರೇಟ್ ಮಾಡಂತ ನೀವು ಹೇಳ್ಬಿಟ್ರೆ ಅದ್ರ ಪ್ರಕಾರ ಕಂಪ್ಯೂಟರ್ ಸೆಲ್ಫ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನೀವು ಕ್ಯಾಮ್ ಅಂತ ತಗೊಳ್ಳಿ, ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರರ್. ಎಷ್ಟೋ ಕಂಪ್ನೀಸ್ ಇರುತ್ತೆ, ಕಂಪ್ನೀಸ್ ಅಲ್ಲಿ ನೋಡಿರ್ತೀರಾ ಎಲ್ಲ ಪೈಪ್ ಲೈನಿಂಗ್ ಪರ್ಫಾರ್ಮೆನ್ಸ್ ಆಗ್ತಾ ಇರುತ್ತೆ. ಪೈಪ್ ಲೈನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು, ಪೈಪ್ ಲೈನಿಂಗ್ ಅಂದ್ರೇನು, ಈಗ ಒಂದು ಯಾವುದೋ ಫ್ಯಾಕ್ಟ್ರಿ ತಿಳ್ಕೊಳ್ಳಿ, ಒಂದು ಮಿಲ್ಕ್ ಫ್ಯಾಕ್ಟ್ರಿ ಅಂತ ತಿಳ್ಕೊಳ್ಳಿ. ಒಂದು ಬಾಟಲ್ ಎಂಟಿ ಬಾಟಲ್ ತಗೊಳುತ್ತೆ, ಎಂಟಿ ಬಾಟಲ್ ಸೆಲ್ಫ್ ಕ್ಲೀನ್ ಮಾಡುತ್ತೆ, ಬಾಟಲ್ ನ ಫಿಕ್ಸ್ ಮಾಡುತ್ತೆ, ಮುಂದೆ ಹೋದ ತಕ್ಷಣ ಮಿಲ್ಕ್ ಆಡ್ ಮಾಡುತ್ತೆ, ಅಂಡ್ ಬಾಟಲ್ ಕ್ಯಾಪ್ ಹಾಕಿ ಫಿಕ್ಸ್ ಮಾಡುತ್ತೆ. ಸೊ ಎಲ್ಲಾ ಪ್ರೊಸೆಸ್ ಏನಿದೆ ಆಟೋಮೇಷನ್. ಇಲ್ಲಿ ಯಾವುದು ಹ್ಯೂಮನ್ ಇಂಟರ್ವೆನ್ಷನ್, ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಅವಶ್ಯಕತೆನೇ ಇಲ್ಲ. ಕಂಪ್ಯೂಟರ್ ಆರ್ ಮಷಿನ್ ಇಟ್ ಸೆಲ್ಫ್ ಮ್ಯಾನೇಜಿಂಗ್ ಕಂಪ್ಲೀಟ್ ನ ಪ್ರೊಸೆಸ್ ಮಾಡ್ತಾ ಇದೆ. ಅಂಡ್ ಅದಕ್ಕೆ ನಾವು ಏನಂತ ಕರಿತೀವಿ ಆಟೋಮೇಷನ್. ಒಂದ್ಸಲ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ಅದರ ಪ್ರಕಾರ ಕೆಲಸ ಮಾಡ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್. ದಿಸ್ completes the complete characteristics of the computer or complete computer features ಅಂತ ಹೇಳ್ಬೋದು. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂಡ್ ವಿಡಿಯೋನ ಮೀನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.